ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ದರ್ಶನ್ ಮತ್ತು ಆಪ್ತ ಸ್ನೇಹಿತ ಮಾಜಿ ಸಚಿವ ಹಾಲಿ ವಿನಯ್ ಕುಲಕರ್ಣಿ ಇದೀಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ನಟ ದರ್ಶನ್ ತೂಗುದೀಪ ಕೊಲೆ ಪ್ರಕರಣ ಸಂಬಂಧ 1 ವರ್ಷದಿಂದ ಜೈಲು ಸೇರಿದ್ರು. ಇದೀಗ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ದೋಷಿಯಾಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿದೆ. ವಿಶೇಷ ಅಂದರೆ ಇಬ್ಬರನ್ನೂ ಕೂಡ ಒಂದೇ ಜೈಲು, ಒಂದೇ ಬ್ಯಾರಕ್ನಲ್ಲಿ ಬೇರೆ ಬೇರೆ ಕೋಣೆಯಲ್ಲಿ ಏನೋ ಇರಿಸಲಾಗಿದೆ ಅಂತೆ. ಈಗ ಸಮಾಜದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದನ್ನು ಕೋರ್ಟ್ ಸಾಬೀತುಪಡಿಸಿದೆ. ಎರಡೂ ಪ್ರಕರಣವೂ ಕೂಡ ಕೊಲೆ ಪ್ರಕರಣ. ದರ್ಶನ್ ಅವರದ್ದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲು ಪಾಲಾಗಿದ್ದಾರೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಸಾಬೀತಾಗಿದೆ. ಇದೀಗ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ. ಅವರ ಫಾರ್ಮ್ ಹೌಸ್ಗೆಲ್ಲ ಅವರು ಹೋಗಿದ್ದರು, ಅಲ್ಲಿ ಕುದುರೆಗಳನ್ನು ಕೊಂಡ್ಕೊಂಡು ಬರೋದು, ಅವ್ರ ಜೊತೆ ಮಾತುಕತೆಯನ್ನು ನಡೆಸಿರೋದು, ಆಪ್ತ ಸ್ನೇಹಿತರು ಅಂತ ಅನೇಕ ಬಾರಿ ಇವರು ಕೂಡ ಹೇಳಿದರು, ಅವರು ಕೂಡ ಹೇಳಿದರು. ವಿಪರ್ಯಾಸ ಅಂತ ಹೇಳಿದರೆ ಇಬ್ಬರು ಕೂಡ ಒಂದೇ ಜೈಲಲ್ಲಿ ಇದ್ದಾರೆ, ಅದು ಕೂಡ ಕೊಲೆ ಪ್ರಕರಣದಲ್ಲಿ 302 ಇರೋದು ಇಬ್ಬರ ಮೇಲೆಯೂ ಕೂಡ. ಹೀಗಾಗಿ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಇದೀಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಟ ದರ್ಶನ್ ಆರೋಪಿಯಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ.